ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಮ್ಯಾಥ್ಸ್. ಇವತ್ತು ನಾವು ನಮ್ಮ ಚಾನಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ನೋಡ್ತಾ ಇದ್ದೀವಿ. ಅದೇನು ಅಂತ ಹೇಳಿದರೆ ಕಾಂಪೋಸಿಷನ್ ಫಂಕ್ಷನ್ ಆ್ಯಂಡ್ ದ ಇನ್ವರ್ಟಿಬಲ್ ಫಂಕ್ಷನ್ಸ್. ಈಗ ಒನ್ ಬೈ ಒನ್ ಹಾಗಾದರೆ ಏನು ಅಂತ ಹೇಳಿ ನೋಡ್ತಾ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಕಾಂಪೋಸಿಷನ್ಸ್ ಆಫ್ ಟೂ ಫಂಕ್ಷನ್ಸ್. ಕಾಂಪೋಸಿಷನ್ಸ್ ಆಫ್ ಟೂ ಫಂಕ್ಷನ್ಸ್ ಅಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಇಫ್ ಯು ಹ್ಯಾವಿಂಗ್ ಟೂ ಫಂಕ್ಷನ್ಸ್, ಎರಡು ಫಂಕ್ಷನ್ಸ್ ಇದೆ ಅಂತ ಇಟ್ಕೊಳ್ಳಿ. ಫಂಕ್ಷನ್ ಅಂದರೆ ಏನು ಅಂತೇಳಿ ನಿಮಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ನೋಡಿರ್ತೀರ. ಇನ್ ಕೇಸ್ ನೋಡಿಲ್ಲ ಅಂದರೆ ಲಿಂಕ್ನ ನಾನು ಕೊಡ್ತೀನಿ, ಅದನ್ನ ಹೋಗಿ ಚೆಕ್ ಮಾಡಿ. ಓಕೆ, ಸೊ ಎರಡು ಫಂಕ್ಷನ್ಸು ಕಂಬೈನ್ಡ್ ಆಗಿರುವಂಥ ಫಂಕ್ಷನ್ಸ್ನೇ ಕಾಂಪೋಸಿಷನ್ ಆಫ್ ದಿ ಫಂಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಎಫ್ ಅನ್ನುವಂಥ ಒಂದು ಫಂಕ್ಷನ್ ಇದೆ, ಇದು ಎ ಟು ಬಿ ಮ್ಯಾಪಿಂಗ್ ಆಗಿದೆ. ಅದೇ ಥರ ಜಿ ಅನ್ನುವಂಥ ಒಂದು ಫಂಕ್ಷನ್ ಇದೆ, ಇದು ಬಿ ಟು ಸಿ ಮ್ಯಾಪಿಂಗ್ ಆಗಿದೆ. ಈಗ ಎಫ್ ಕಾಂಪೋಸಿಷನ್ ಜಿ ಅಥವಾ ಐ ಆಮ್ ಟೇಕಿಂಗ್ ಜಿ ಕಾಂಪೋಸಿಷನ್ ಎಫ್ ಅಂತ ಹೇಳಿ ತೊಗೊಂಡ್ರೆ ದಟ್ ಈಸ್ ನಥಿಂಗ್ ಬಟ್, ಕರೆಕ್ಟಾಗಿ ನೋಡ್ಕೊಳ್ಳಿ, ಜಿ ಕಾಂಪೋಸಿಷನ್ ಎಫ್ ಅಂದರೆ ಎಫ್ನ ಡೊಮೈನ್ ಎ ಟು ಜಿನ ಕೋಡೊಮೈನ್ ಸಿ, ಎ ಇಂದ ಸಿಗಿರೋಂಥ ಮ್ಯಾಪಿಂಗ್ನ ನಾವು ಕಾಂಪೋಸಿಷನ್ ಆಫ್ ದಿ ಫಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಇದನ್ನು ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡೋದು ಅಂತ ಹೇಳಿದ್ರೆ, ಸಿ, ಈಗ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತಿದೆ ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ಹೇಳ್ತೀವಿ. ಇದು ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ಗೊತ್ತಾಗುತ್ತೆ. ಇಲ್ಲಿ ಎಲ್ಲ ಎಕ್ಸು ಕೂಡ ಎನಲ್ಲಿ ಬಿಲಾಂಗ್ ಆಗಿರುತ್ತೆ. ಎ ಅಂದರೆ ಏನು? ಡೊಮೈನ್. ಓಕೆ, ಸೊ ಇದನ್ನು ಇನ್ನೂ ಸಿಂಪಲಾಗಿ ಹೇಗೆ ಹೇಳೋದು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ಈಗ ನಾವು ಎಕ್ಸಾಮ್ ಬರೀತೀವಿ ಅಲ್ವಾ. ಸೊ ನಾನು ಎಕ್ಸ್ ಅನ್ನೋ ಒಂದು ಸ್ಟೂಡೆಂಟು ಎಕ್ಸಾಮ್ ಬರೀತಿದ್ದಾನೆ ಅಂತ ತಗೊಳ್ಳೋಣ. ಓಕೆ, ಸೊ ಈ ಸ್ಟೂಡೆಂಟ್ ಎಕ್ಸಾಮ್ ಬರೀತಿದ್ದಾನೆ. ಸೊ ಅವ್ನು ಎಕ್ಸಾಮ್ ಬರೀಬೇಕು ಅಂದರೆ ಅವನಿಗೊಂದು ಒಂದು ಐ ಡಿ ಅಥವಾ ಒಂದು ರಿಜಿಸ್ಟ್ರ್ ನಂಬರ್ ಕೊಡ್ತೀವಿ. ಸೊ ಅದನ್ನು ನಾವು ಎಫ್ ಆಫ್ ಎಕ್ಸ್ ಅಂತ ಹೇಳಿ ತಗೊಳ್ಳೋಣ. ಓಕೆ, ಸೊ ಆ ಪ್ರೊಸೀಜರ್ನ, ಅವನು ಎಕ್ಸಾಮ್ ಬರೆಯುವಂಥ ಪ್ರೊಸೀಜರ್ನ ಎಫ್ ಅಂತ ಹೇಳಿ ತಗೊಳ್ತೀನಿ. ಇದು ಎ ಅನ್ನೋ ಸೆಟ್ನಲ್ಲಿದೆ, ಇದು ಬಿ ಅನ್ನೋ ಸೆಟ್ನಲ್ಲಿದೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಅವನು ಎಕ್ಸಾಮ್ ಬರೆದಾದ್ಮೇಲೆ ಆ ಎಕ್ಸಾಮ್ ಪೇಪರ್ನ ನಾವು ಕರೆಕ್ಷನ್ ಮಾಡಬೇಕಲ್ವಾ. ಸೊ ಆಗ ನಾವು ಆ ಸ್ಟೂಡೆಂಟ್ನ ಐ ಡಿ ಗೊತ್ತಾಗಬಾರ್ದು ಅಂತ ಹೇಳಿ ಅದನ್ನು ಡಿಕೋಡ್ ಮಾಡಿ ಒಂದು ಕೋಡಿಂಗ್ ಕೊಡ್ತೀವಿ. ಅದನ್ನು ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ತೊಗೊಳ್ತೀವಿ. ಸೊ ಈ ಪ್ರೊಸೀಜರ್ನ ನಾವು ಜಿ ಅಂತ ಹೇಳಿ ತೊಗೊಳ್ಳೋಣ. ದಿಸ್ ಇಸ್ ಕಾಲ್ಡ್ ಅ ಸಿ. ಓಕೆ, ಸೊ ಆಗ ಇಲ್ಲಿಂದ ಇಲ್ಲಿಗಿರೋ ಅಂಥ ಮ್ಯಾಪಿಂಗ್, ಐ ಮೀನ್ ವಾಟ್ ಈಸ್ ಐ ಆಮ್ ಸೇಯಿಂಗ್ ಈಸ್, ಎಕ್ಸ್ ಅನ್ನೋ ಅಂಥ ಒಂದು ಸ್ಟೂಡೆಂಟ್ ಇದ್ದಾನೆ, ಅವ್ನು ಎಕ್ಸಾಮ್ ಬರೀತಾನೆ, ಅವನಿಗೊಂದು ರಿಜಿಸ್ಟರ್ ನಂಬರ್ ಕೊಡ್ತೀವಿ, ಆ ಫಂಕ್ಷನ್ನ ಎಫ್ ಅಂತ ಹೇಳಿ ತೊಗೊಳ್ತೀವಿ. ಓಕೆ, ಇದು ಎ ಅನ್ನೋ ಸೆಟ್ನಲ್ಲಿದೆ, ಇದು ಬಿ ಅನ್ನೋ ಸೆಟ್ನಲ್ಲಿದೆ. ಎ ಅನ್ನೋ ಸೆಟ್ನಲ್ಲಿ ಏನಿದೆ, ಸ್ಟೂಡೆಂಟ್ಸ್ ಇದ್ದಾರೆ. ಬಿ ಅನ್ನೋ ಸೆಟ್ನಲ್ಲಿ ರಿಜಿಸ್ಟರ್ ನಂಬರ್ ಇದೆ. ಎಕ್ಸಾಮ್ ಬರೆದಾದ್ಮೇಲೆ ಅವನಿಗೆ ಕರೆಕ್ಷನ್ ಮಾಡಬೇಕಲ್ವಾ. ಆ ಕರೆಕ್ಷನ್ಸಿಗೆ ಸ್ಟೂಡೆಂಟ್ ಐ ಡಿ ಗೊತ್ತಾಗಬಾರ್ದು ಅಂತೇಳಿ ನಾವು ಒಂದು ಐಡೆಂಟಿಫಿಕೇಷನ್ ಕೋಡ್ ಕೊಡ್ತೀವಿ. ಆ ಪ್ರೊಸೀಜರ್ನ ಜಿ ಅಂತ ಹೇಳಿ ತೊಗೊಳ್ತೀವಿ. ಓಕೆ, ಆ ಐಡೆಂಟಿಫಿಕೇಷನ್ ಕೋಡೆಲ್ಲ ಸಿ ಅನ್ನೋ ಸೆಟ್ನಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಈಗ ಕರೆಕ್ಷನ್ ಆಯಿತು. ಈ ಕೋಡಿಂಗಲ್ಲೇ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ ಅಂದರೆ ಯಾವ ಸ್ಟೂಡೆಂಟ್ ಅದು ಅಂತೇಳಿ ಗೊತ್ತಾಗಲ್ಲ. ಹಾಗಾದರೆ ಅವರಿಗೆ ಡಿಕೋಡ್ ಮಾಡಬೇಕಲ್ವಾ. ಆ ಡಿಕೋಡಿಂಗ್ ಪ್ರೊಸೀಜರ್ನೇ ನಾವು ಜಿ ಕಾಂಪೋಸಿಷನ್ ಎಫ್ ಅಂತ ಹೇಳಿ ತಗೊಳ್ತೀವಿ. ಓಕೆ, ಅಂದರೆ ಒಂದು ಸ್ಟೂಡೆಂಟಿಂದ ಕೋಡಿಗೆ ಅವನನ್ನು ಕನ್ವರ್ಟ್ ಮಾಡೋವಂಥ ಪ್ರೊಸೀಜರೇ ಜಿ ಕಾಂಪೋಸಿಷನ್ ಎಫ್. ಈಗ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಈ ವಿಡಿಯೋನ ಸ್ಟಾಪ್ ಮಾಡಿ ಇನ್ನೊಂದು ಸಲ ನೋಡಿ. ಓಕೆ, ಈಗ ನೆಕ್ಸ್ಟ್ ಇದ್ರ ಮೇಲೆ ಒಂದಷ್ಟು ಕ್ವೆಶನ್ಸ್ ಇದೆ. ಸೊ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಲೆಟ್ ಎಫ್ ಫ್ರಮ್ 2 3 4 5 to 3 4 5 9 and g from 3 4 5 9 to 7 11 15 be functions defined as f of 2 is equal to 3, f of 3 is equal to 4, f of 4 is equal to f of 5 is equal to 5, g of 3 is equal to g of 4 is equal to 7 and g of 5 is equal to g of 9 is equal to 11. ಫೈನ್ ಜಿ ಕಾಂಪೋಸಿಷನ್ ಎಫ್. ಆಗ ನಾವೇನು ಮಾಡ್ತೀವಿ, ಒನ್ ಬೈ ಒನ್. ಸೊ ಈಗ ಜಿ ಕಾಂಪೋಸಿಷನ್ ಎಫ್ ಆಫ್ ಫಸ್ಟ್ ಎಲಿಮೆಂಟ್ ತೊಗೊಳ್ತೀನಿ 2, ವಿಚ್ ಮೀನ್ಸ್ ಜಿ ಆಫ್ ಎಫ್ ಆಫ್ ಎಕ್ಸ್ ಆಯಿತಾ, ವಿಚ್ ಇಸ್ ಈಕ್ವಲ್ ಟು ಜಿ ಹಾಗೆ ಬರೀರಿ. ಎಫ್ ಆಫ್ ಎಕ್ಸ್ ಅಂದರೆ ಏನು? ಎಫ್ ಆಫ್ ಎಕ್ಸ್ ಮೀನ್ಸ್ ಎಫ್ ಆಫ್ 2. ಇಲ್ಲಿ 2 ಇದೆ ಅಲ್ವಾ, ಸೊ 2. ಎಫ್ ಆಫ್ 2 ಅಂದರೆ 3ನಾ? ಓಕೆ, 3. ಹಾಗಾದರೆ ಜಿ ಆಫ್ 3 ಏನು? ಜಿ ಆಫ್ 3 ಇಸ್ 7. ಸೊ ಐ ಆಮ್ ರೈಟಿಂಗ್ 7. ಓಕೆ, ಅದೇ ಥರ ಜಿ ಕಾಂಪೋಸಿಷನ್ ಎಫ್ ಆಫ್ ನೆಕ್ಸ್ಟ್ ಎಲಿಮೆಂಟ್ ಏನು? 3ನಾ? ಓಕೆ, 3 ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ 3 ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ 3 ಅಂದರೆ ಏನು?
ಎಫ್ ಆಫ್ 3 ಈಸ್ 4. ಓಕೆ, ಸೊ 4. ಹಾಗಾದರೆ ಜಿ ಆಫ್ 4 ಏನು? 7. ಅಗೇನ್ 7. ನೆಕ್ಸ್ಟ್ ಜಿ ಕಾಂಪೋಸಿಷನ್ ಎಫ್ ಆಫ್ 3 ನೆಕ್ಸ್ಟು 4. ಸೊ 4 ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ 4 ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ 4 ಅಂದರೆ ಏನು? ಎಫ್ ಆಫ್ 4 ಈಸ್ ನಥಿಂಗ್ ಬಟ್ 5 ಅಲ್ವಾ? ಸೊ 5. ಜಿ ಆಫ್ 5 ಅಂದರೆ ಜಿ ಆಫ್ 5 ಈಸ್ 11. ನೆಕ್ಸ್ಟ್ ಜಿ ಕಾಂಪೋಸಿಷನ್ ಎಫ್ ಆಫ್ 4 ನೆಕ್ಸ್ಟು 5 ಇದೆ, ಸೊ 5 ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ 5 ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ 5 ಅಂದರೆ ಏನು? 5. ಸೊ 5. ಜಿ ಆಫ್ 5 ಅಂದರೆ ಏನು? ಜಿ ಆಫ್ 5 ಈಸ್ 11. Okay, so 11. So this is our answer. I hope you understand what is this. Okay, next question ಗೆ ಹೋಗೋಣ. Find G composition F and F composition G if F is from R to R and G is from also R to R are given by F of x is equal to cos x and G of x is equal to 3x square. Show that G composition F is not equal to F composition G. Actually ತುಂಬ ಈಸಿ, ಹೇಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ನ ತಗೊಳ್ಳೋಣ, ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್. ಓಕೆ, ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನು? ಕಾಸ್ ಎಕ್ಸ್. ಈಗ ಜಿ ಆಫ್ ಎಕ್ಸ್ ಅಂದರೆ ಏನು? 3x ಸ್ಕ್ವೇರ್. ಎಕ್ಸ್ ಪ್ಲೇಸ್ನಲ್ಲಿ ಏನಿದೆ? ಕಾಸ್ ಎಕ್ಸ್. ಹಾಗಾದರೆ 3 ಕಾಸ್ ಸ್ಕ್ವೇರ್ ಎಕ್ಸ್. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಎಕ್ಸ್ ಪ್ಲೇಸ್ನಲ್ಲಿ ಕಾಸ್ ಎಕ್ಸ್ ಬರೀತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ which is equal to f of g of x which is equal to f of g of x ಅಂದರೆ ಏನು? 3x ಸ್ಕ್ವೇರ್. f of x ಅಂದರೆ cos x. ಹಾಗಾದರೆ x ಪ್ಲೇಸ್ನಲ್ಲಿ ಇದನ್ನು ಬರಿತೀನಿ, which means cos 3x ಸ್ಕ್ವೇರ್. and obviously this is not equal to this one ಅಲ್ವಾ? ಇಲ್ಲಿ 3 cos square x ಬೇರೆ, cos 3x ಸ್ಕ್ವೇರ್ ಅನ್ನೋದೇ ಬೇರೆ. So we can write therefore G composition F is not equal to F composition G. Okay na? Next question. Show that if F is from R minus 7 by 5 ಅಂದರೆ R ನಲ್ಲಿ ಇದು ಒಂದು ಎಲಿಮೆಂಟ್ನ ಬಿಟ್ಟು ಅಂತೇಳಿ ಅರ್ಥ. ಓಕೆ, ಟು R minus 3 by 5 ಅಗೇನ್ ಇದಕ್ಕೂ ಅದೇ ಮೀನಿಂಗ್ ಬರುತ್ತೆ. is defined by f of x is equal to 3x plus 4 divided by 5x minus 7 and G is from R minus 3 by 5 to R minus 7 by 5 is defined by G of x is equal to 7x plus 4 divided by 5x minus 3. Then F composition G is equal to IA. IA ಅಂದರೆ A ಸೆಟ್ನ ಐಡೆಂಟಿಟಿ ಫಂಕ್ಷನ್. ಓಕೆ, ಎಫ್ ಐಡೆಂಟಿಟಿ ಎಲಿಮೆಂಟ್ ಅಂತ ಕೂಡ ಹೇಳ್ಬೋದು. ಜಿ ಕಾಂಪೋಸಿಷನ್ ಎಫ್ ಈಸ್ ಈಕ್ವಲ್ ಟು ಐ ಬಿ. ಅಗೇನ್ ಬಿ ಅನ್ನೋವಂಥ ಸೆಟ್ಟಲ್ಲಿರೋವಂಥ ಐಡೆಂಟಿಟಿ ಎಲಿಮೆಂಟ್ ವೇರ್ ಎ ಈಸ್ ಈಕ್ವಲ್ ಟು ದಿಸ್ ಒನ್ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ದಿಸ್ ಒನ್. ಓಕೆ, ಇಲ್ಲಿ ಐ ಎ ಐ ಬಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ಮೀನಿಂಗ್ ಕೊಟ್ಟಿದ್ದಾರೆ. ಐ ಎ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಎ. ಐ ಬಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವಿಚ್ ಮೀನ್ಸ್ ಫಾರ್ ಆಲ್ x is belongs to b are called identity functions on the set a and b respectively ಅಂತ ಹೇಳಿದ್ದಾರೆ. ಈಗ ನಾವೇನಂತ ಪ್ರೂವ್ ಮಾಡಬೇಕು? ಇವೆಲ್ಲದು ಐಡೆಂಟಿಟಿ ಫಂಕ್ಷನ್ ಅಂತ ಹೇಳಿ ಹೇಳಬೇಕು ಅಲ್ವಾ? ಸೊ ನಾನು ಏನು ಮಾಡ್ತೀನಿ, ಒನ್ ಬೈ ಒನ್ ಪ್ರೂವ್ ಮಾಡ್ತೀನಿ. ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್. ಓಕೆ, ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಇದು 3x plus 4 divided by 5x minus 7. ಜಿ ಆಫ್ ಎಕ್ಸ್ ಅಂದರೆ ಇದಲ್ವಾ? ಇಲ್ಲಿ ಎಕ್ಸ್ ಪ್ಲೇಸ್ನಲ್ಲೆಲ್ಲ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. 7 ಇಂಟು 3x ಪ್ಲಸ್ 4 ಡಿವೈಡೆಡ್ ಬೈ 5x ಮೈನಸ್ 7 ಪ್ಲಸ್ 4 ಡಿವೈಡೆಡ್ ಬೈ 5 ಇಂಟು 3x ಪ್ಲಸ್ 4 ಡಿವೈಡೆಡ್ ಬೈ 5x ಮೈನಸ್ 7 ಮೈನಸ್ 3. ಎಲ್ಲೆಲ್ಲ ಎಕ್ಸ್ ಇದೆಯೋ ಆ ಪ್ಲೇಸ್ನಲ್ಲೆಲ್ಲ ನಾನು ಈ ಥರ ಇದಿಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇವಾಗ ಇದನ್ನು ನೀವು ತುಂಬ ಕರೆಕ್ಟಾಗಿ ಕ್ಲಿಯರಾಗಿ ಇದನ್ನು ಸಾಲ್ವ್ ಮಾಡಿದರೆ ಏನಾಗುತ್ತೆ? 7 3s are 21x ಪ್ಲಸ್ 7 4s are 28 ಪ್ಲಸ್ 5 4s are 20x ಮೈನಸ್ 7 4s are 28. ಡಿನಾಮಿನೇಟರ್ ಇದು ಸೇಮ್ ಬರುತ್ತೆ, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟು ಇದನ್ನು ಅದೇ ಥರ ಮಾಡಿದರೆ 5 3s are 15x ಪ್ಲಸ್ 5 4s are 20 ಮೈನಸ್ 5 3s are 15x
ಡಿವೈಡೆಡ್ ಬೈ 20 + 21 41. ಸೊ ಇವೆರಡು ಕ್ಯಾನ್ಸಲ್ ಆಯಿತು ಅಂದರೆ ಎಕ್ಸ್, ವಿಚ್ ಮೀನ್ಸ್ ನೋಡಿ ಜಿ ಕಾಂಪೋಸಿಷನ್ ಎಫ್. ಜಿ ಕಾಂಪೋಸಿಷನ್ ಎಫ್ ಅಂತ ಹೇಳಿದ್ರೆ ಎಫ್ನ ಡೊಮೈನಿಂದ ಜಿನ ಕೋಡೊಮೈನಿಗೆ ಹೋಗುತ್ತೆ. ಎಫ್ನ ಡೊಮೈನ್ ಏನು ಆರ್ ಮೈನಸ್ 7/x. 7/x ಅಂತ ಹೇಳಿದರೆ ಬಿ ಟು ಆರ್ ಮೈನಸ್ 3/5 ಅಂದರೆ ಬಿ ಟು ಎ. ಸೊ ಹಾಗಾದರೆ ಇದು ಯಾವುದ್ರದ್ದು ಐಡೆಂಟಿಟಿ ಫಂಕ್ಷನ್ ಆಗುತ್ತೆ? ದಿಸ್ ಈಸ್ ದ ಐಡೆಂಟಿಟಿ ಫಂಕ್ಷನ್ ಆಫ್ ಬಿ, ವಿಚ್ ಮೀನ್ಸ್ ಐ ಬಿ ಅಂತ ಬರೀಬೇಕು. ಓಕೆನಾ? ಸೊ ದಿಸ್ ಈಸ್ ಈಕ್ವಲ್ ಟು ಐ ಬಿ. ಹಾಗಾದರೆ ಐಡೆಂಟಿಟಿ ಫಂಕ್ಷನ್ಗೆ ಈಕ್ವಲ್ ಆಯಿತು. ಇದೇ ಥರನೇ ನಾವೇನು ಮಾಡ್ತೀವಿ, ಎಫ್ ಕಾಂಪೋಸಿಷನ್ ಜಿ ಅಂತ ಹೇಳಿ ಹಾಕ್ತೀವಿ. ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್. ಸೊ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಅಂತ ಹೇಳಿದರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ 7x + 4 ಡಿವೈಡೆಡ್ ಬೈ 5x - 3 ಆಗುತ್ತೆ. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಅಗೇನ್ ಇದನ್ನು ಎಫ್ ಆಫ್ ಎಕ್ಸ್ನಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ನಿಮಗೆ ಆನ್ಸರ್ ಅಗೇನ್ ಎಕ್ಸ್ ಅಂತ ಬರುತ್ತೆ. ಸೊ ಹಾಗಾದರೆ ದಟ್ ಈಸ್ ಐ ಎ ಅಂತ ಹೇಳಿ ಆಗುತ್ತೆ. ಓಕೆನಾ? ಸೊ ಐ ಬಿ ಮತ್ತು ಐ ಎಗೆ ನಮಗೆ ವ್ಯಾಲ್ಯೂ ಸಿಕ್ತು. ಓಕೆ, ಇದನ್ನು ನೀವು ಸಾಲ್ವ್ ಮಾಡಿ. ರೈಟ್. ಸೊ ನೆಕ್ಸ್ಟ್ ಕ್ವೆಶನ್. Show that if f is from a to b and g is from b to c are 1 1, then g composition f is from a to c is also 1 1, which means ಇವೆರಡರ ಕಂಬೈನ್ಡ್ ಫಂಕ್ಷನ್ ಅಂದರೆ ಕಾಂಪೋಸಿಷನ್ ಕೂಡ 1 1 ಆಗಿರುತ್ತೆ ಅಂತ ಹೇಳಬೇಕು. ಸೊ 1 1 ಅಂದರೆ ಏನು? ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಎಫ್ ಆಫ್ x1 is equal to ಎಫ್ ಆಫ್ x2 ಅಂದರೆ ವಿಚ್ ಇಂಪ್ಲೈಸ್ ದಟ್ x1 is equal to x2. ಇದೇ 1 1 ಫಂಕ್ಷನ್. ಈಗ ನಾನು ಏನು ಮಾಡ್ತೀನಿ, ಜಿ ಕಾಂಪೋಸಿಷನ್ ಎಫ್ ತೊಗೊಳ್ತೀನಿ. ಜಿ ಕಾಂಪೋಸಿಷನ್ ಎಫ್ ಆಫ್ x1 ವಿಚ್ ಇಸ್ ಈಕ್ವಲ್ ಟು ಜಿ ಕಾಂಪೋಸಿಷನ್ ಎಫ್ ಆಫ್ x2. ಜಸ್ಟ್ ಒಂದು ಅಸಂಪ್ಷನ್ ವಿಚ್ ಇಂಪ್ಲೈಸ್ ದಟ್ ಜಿ ಆಫ್ ಎಫ್ ಆಫ್ x1 is equal to ಜಿ ಆಫ್ ಎಫ್ ಆಫ್ x2. ಓಕೆನಾ? ಸೊ ಹಾಗಾದರೆ ಜಿ ಆಫ್ ಎಫ್ ಆಫ್ x1 ಎಫ್ ಆಫ್ x1 ಅಂತ ಹೇಳಿದರೆ ಕ್ಯಾನ್ ವಿ ರೈಟ್ 1 ಮಿನಿಟ್. ಸೊ ಜಿ ಮತ್ತು ಎಫ್ ಎರಡೂ ಕೂಡ 1 1 ಫಂಕ್ಷನ್ ಅಂದರೆ ಜಿ ಆಫ್ x1 is equal to ಜಿ ಆಫ್ x2 ಅಂದ್ರೂ ಕೂಡ ವಿಚ್ ಇಂಪ್ಲೈಸ್ ದಟ್ x1 is equal to x2 ಆಗುತ್ತಾ? ಕರೆಕ್ಟಾ? ಹಾಗಾದರೆ ಈ ಫಂಕ್ಷನ್ ಏನಾಗುತ್ತೆ ನೋಡಿ. ಈ ಫಂಕ್ಷನ್ ಏನಾಗುತ್ತೆ, ಜಿ ಆಫ್ x1 ಅಂತ ಹೇಳಿದರೆ ಎಫ್ ಆಫ್ x1 ಇಷ್ಟೇ ಬರುತ್ತೆ ಇದ್ರ ಪ್ರಕಾರ. ಕರೆಕ್ಟಾ? ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ x2. ಹೇಳ್ತಿರೋದು ಅರ್ಥ ಆಗ್ತಿದೆ ಅನಿಸುತ್ತೆ. ನೆಕ್ಸ್ಟ್ ವಿಚ್ ಇಂಪ್ಲೈಸ್ ದಟ್ ಇದರ ಪ್ರಕಾರ ದಿಸ್ ವಿಲ್ ಬಿಕಮ್ಸ್ x1 is equal to x2. ಸೊ ಆ್ಯಸ್ ವಿ ಸೆಡ್ x1 x2 ಈ ಥರ ಇದೆ ಅಂತ ಹೇಳಿದರೆ ದಿಸ್ ಈಸ್ 1 1 ಫಂಕ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಶೋ ದಟ್ ಇಫ್ ಎಫ್ ಈಸ್ ಫ್ರಮ್ ಎ ಟು ಬಿ ಆ್ಯಂಡ್ ಜಿ ಈಸ್ ಫ್ರಮ್ ಬಿ ಟು ಸಿ ಆರ್ ಆಂಟೋ, ದೆನ್ ಜಿ ಕಾಂಪೋಸಿಷನ್ ಎಫ್ ಈಸ್ ಫ್ರಮ್ ಎ ಟು ಸಿ ಈಸ್ ಆಲ್ಸೋ ಆಂಟೋ. ದಿಸ್ ಈಸ್ ಆಲ್ಸೋ ವೆರಿ ಈಸಿ. ಐ ಆಮ್ ಟೇಕಿಂಗ್ z as an element which is belongs to z as an element which is belong to c, this one. ಓಕೆ, ಸೊ ಹಾಗಾದರೆ ಇದರ ಪ್ರೀ ಇಮೇಜ್ y ಅನ್ನೋದು ಎಕ್ಸಿಸ್ಟ್ ಇದೆ. ಇದರ ಪ್ರೀ ಇಮೇಜ್ ಎಲ್ಲಿ ಎಕ್ಸಿಸ್ಟ್ ಇರುತ್ತಿದು? y ಅನ್ನೋದು ಜಿನಲ್ಲಿ ಎಕ್ಸಿಸ್ಟ್ ಇದೆ. ಅದು ಎಲ್ಲಿರುತ್ತೆ? ಸಿ, ಇದಕ್ಕೆ ಪ್ರೀ ಇಮೇಜ್ ಇಲ್ಲಿರುತ್ತೆ, ಬಿನಲ್ಲಿದೆ. ಓಕೆ, ಈಗ y ಅನ್ನೋದು ಬಿನಲ್ಲಿದೆ ಅಂದರೆ ಅದರ ಪ್ರೀ ಇಮೇಜ್ ಎನಲ್ಲಿ ಇರಲೇಬೇಕಲ್ವಾ? ದಟ್ ಈಸ್ ಆಸ್ x is belongs to a ಅಂತ ಹೇಳಿ ತಗೋಬೋದಾ? ವಾಟ್ ಈಸ್ ಐ ಆಮ್ ಸೇಯಿಂಗ್ ಈಸ್ if f of x is equal to y, ಐ ಮೀನ್ ಇವಾಗ ಜಿ ಆಫ್ ಝೆಡ್ ಇದು ಜಿ ಅಲ್ವಾ ಫಂಕ್ಷನ್. ಸೊ ಜಿ ಆಫ್ ಝೆಡ್ ಇಸ್ ಈಕ್ವಲ್ ಟು ವೈ, ಜಿ ಆಫ್ ಝೆಡ್ ಇಸ್ ಈಕ್ವಲ್ ಟು ವೈ ಆ್ಯಂಡ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದರೆ ಜಿ ಆಫ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಆಯಿತಾ? ಅಂದರೆ ಈ ಝೆಡ್ ಇದರ ಕಾಂಪೋಸಿಷನ್ ವಿಚ್ ಮೀನ್ಸ್ ಜಿ ಕಾಂಪೋಸಿಷನ್ ಎಫ್ ಆಫ್ ವೈಗೂ ಕೂಡ ಒಂದು ಪ್ರೀವಿಯಸ್ ಇಮೇಜ್ ಎಕ್ಸಿಸ್ಟ್ ಇದೆ ಅಂತ ಆಯ್ತಲ್ವಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಆಂಟೋ ಫಂಕ್ಷನ್. ಓಕೆ, ಇದನ್ನು ನೀಟಾಗಿ ಸೆಂಟೆನ್ಸಲ್ಲಿ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಇನ್ವರ್ಟಿಬಲ್ ಫಂಕ್ಷನ್ಸ್ಗೆ ಸ್ವಲ್ಪ ಡೆಫಿನೇಷನ್ ಫಸ್ಟು ನೋಡೋಣ. ಇನ್ವರ್ಟಿಬಲ್ ಅಂತ ಹೇಳಿದರೆ ಇನ್ವರ್ಸ್ ಎಕ್ಸಿಸ್ಟ್ ಇತ್ತು ಅಂದರೆ ಇನ್ವರ್ಟಿಬಲ್ ಫಂಕ್ಷನ್. ಹಾಗಾದರೆ ಇನ್ವರ್ಸ್ ಎಕ್ಸಿಸ್ಟ್ ಇದೆಯಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದರೆ ಎರಡು ಥರ ನೀವು ಚೆಕ್ ಮಾಡ್ಬೋದು. ಒಂದು ಯಾವುದೋ ಒಂದು ಫಂಕ್ಷನ್, ಎರಡು ಫಂಕ್ಷನ್ ಇದೆ. ಎಫ್ ಈಸ್ ಫ್ರಮ್ ಎಕ್ಸ್ ಟು ವೈ ಅಂತ ಹೇಳಿ ಒಂದು ಫಂಕ್ಷನ್ ಆ್ಯಂಡ್ ಜಿ ಈಸ್ ಫ್ರಮ್ ವೈ ಟು ಎಕ್ಸ್ ಅಂತ ಹೇಳಿ ಒಂದು ಫಂಕ್ಷನ್ ಇದೆ ಅಂತ ಇಟ್ಕೊಳ್ಳಿ. ಸಿ, ಇದರ ಇನ್ವರ್ಸ್ ಇದಾಗಿರುತ್ತೆ ನೋಡಿ. ಏನು ಇನ್ವರ್ಸ್ ಅಂದರೆ ಏನಿದೆ ನೋಡಿ,
ಇದರಲ್ಲಿ ಡೊಮೈನ್ ಆಗಿರೋದು ಇಲ್ಲಿ ಕೋಡೊಮೈನ್ ಆಗಿದೆ, ಇಲ್ಲಿ ಕೋಡೊಮೈನ್ ಆಗಿರೋದು ಇಲ್ಲಿ ಡೊಮೈನ್ ಆಗಿದೆ. ಇಷ್ಟೇ ಇನ್ವರ್ಟಿಬಲ್ ಅಂತ ಹೇಳಿದರೆ. ಇದು ಹೌದೋ ಇಲ್ಲೋ ಅಂತೇಳಿ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದರೆ, ಈ ಫಂಕ್ಷನ್ಸು ಈಗ ಜಿ ಕಾಂಪೋಸಿಷನ್ ಎಫ್ ಇಸ್ ಈಕ್ವಲ್ ಟು ಐ ಎಕ್ಸ್ ಆ್ಯಂಡ್ ಎಫ್ ಕಾಂಪೋಸಿಷನ್ ಜಿ ಇಸ್ ಈಕ್ವಲ್ ಟು ಐ ವೈ. ನಾನು ಇದೇನೋ ಮೀನಿಂಗ್ ಅಂತೇಳಿ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಈ ಥರ ಬಂತು ಅಂತ ಹೇಳಿದರೆ ಎಫ್ಗೆ ಇನ್ವರ್ಸ್ ಇದೆ, ಅದು ಜಿ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಆ್ಯಂಡ್ ಎಫ್ನ ಇನ್ವರ್ಸ್ನ ನಾವು ಈ ಥರ ಡಿನೋಟ್ ಮಾಡ್ತೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ವಿಲ್ ಟೆಲ್ ಯು ಹೌ ಶುಡ್ ವಿ ಗೆಟ್ ದಿಸ್. ಓಕೆ, ಸೊ ಇದನ್ನು ಫಸ್ಟು ತಿಳ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಥರನೂ ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಈಗ ಎಫ್ಗೆ ಇನ್ವರ್ಸ್ ಬೇಕಲ್ವಾ, ಎಫ್ ಫಸ್ಟು 1 ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಆಗುತ್ತೆ ಅಂದರೆ ಆನ್ ಟು ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಆಗುತ್ತೆ ಅಂದರೆ ನಿಮಗೆ ಇನ್ವರ್ಸ್ ಸಿಗುತ್ತೆ. ಓಕೆ, ಸೊ ಇನ್ವರ್ಸ್ ಆಗುತ್ತಾ ಅಂಥೇಳಿ ನೀವು ಚೆಕ್ ಮಾಡಿಕೊಂಡು ಯಾವ್ದು ಇನ್ವರ್ಟಿಬಲ್ ಅಂತೇಳಿ ಬರಿಬೋದು. ಓಕೆ, ಅದು ಹೇಗೆ ಅಂತೇಳಿ ನಾನು ತೋರಿಸ್ತೀನಿ ಈಗ. ಇದು ಒಂದು ಫಂಕ್ಷನ್, ಇದು ಒಂದು ಕ್ವೆಶನ್. ಇದು ನಿಮ್ಮ ಎಕ್ಸಾಂಪಲ್ ಎಲ್ಲಿದೆ, ನಿಮ್ಮ ಟೆಕ್ಸ್ಟ್ ಬುಕ್ನ ಎಕ್ಸಾಂಪಲ್ನಲ್ಲಿದೆ. ಇದು ಏನು ಕ್ವೆಶನ್ ಅಂತ ಹೇಳಿದರೆ, ಲೆಟ್ ಎಫ್ ಇಸ್ ಫ್ರಮ್ ಎನ್ ಟು ವೈ ಬಿ ಅ ಫಂಕ್ಷನ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3 where y is equal to y belongs to n and y is equal to 4x + 3 for some x is belongs to n. ಶೋ ದಟ್ ಎಫ್ ಈಸ್ ಇನ್ವರ್ಟಿಬಲ್, ಫೈಂಡ್ ದ ಇನ್ವರ್ಸ್ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊ ಈಗ ನಾನು ಏನು ಮಾಡಬೇಕು, ಎಫ್ ಅನ್ನೋದು ಇನ್ವರ್ಸ್ ಅಂತ ಹೇಳಿ ಪ್ರೂವ್ ಮಾಡಿಬಿಟ್ಟು ಎಫ್ನ ಇನ್ವರ್ಸ್ ಏನು ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಲೆಟ್ ಅಸ್ ಕನ್ಸಿಡರ್ ಎ ಫಂಕ್ಷನ್ ಎಲಿಮೆಂಟ್ ವೈ ಅನ್ನೋ ಒಂದು ಎಲಿಮೆಂಟ್ನ ವೈನಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆನಾ, ಸೊ ಈಗ ನಾನು ಏನು ಮಾಡ್ತೀನಿ, ಡೆಫಿನೇಷನ್ ಪ್ರಕಾರ ವೈನ ಡೆಫಿನೇಷನ್ ಏನಿದೆ ನೋಡಿ, ವೈ ಈಸ್ ಬಿಲಾಂಗ್ಸ್ ಟು ಎನ್ ಅಂದರೆ ಅದು ಒಂದು ನ್ಯಾಚುರಲ್ ನಂಬರ್ ಸೆಟ್ನಲ್ಲಿದೆ. ಸೊ ವೈ ಈಸ್ ಈಕ್ವಲ್ ಟು 4x + 3. ಕರೆಕ್ಟಾ? ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಏನಾಯಿತು? ಎಕ್ಸ್ನ ವ್ಯಾಲ್ಯೂ ಏನು ಅಂದರೆ ಇದನ್ನು ಎಕ್ಸಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡ್ತೀವಿ? 4x ಇಸ್ ಈಕ್ವಲ್ ಟು ವೈ, 3 ಈ ಕಡೆ ಹೋಯಿತು ಅಂದರೆ -3, ಆರ್ ಎಕ್ಸ್ ಇಸ್ ಈಕ್ವಲ್ ಟು ವೈ -3 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಇದನ್ನು ಹೇಗೆ ಡಿಫೈನ್ ಮಾಡ್ಕೊಳ್ತೀನಿ ಅಂದರೆ, ಜಿ ಈಸ್ ಫ್ರಮ್ ವೈ ಟು ಎನ್ ಅಂತೇಳಿ ಡಿಫೈನ್ ಮಾಡ್ತೀನಿ. ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಒನ್, ಅದನ್ನೇ ನಾನು ಉಲ್ಟಾ ಬರ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಜಿ ಆಫ್ ವೈ ಇಸ್ ಈಕ್ವಲ್ ಟು ವೈ -3 ಡಿವೈಡೆಡ್ ಬೈ 4. ಈಗ 1 ಬೈ 1 ನಾವು ನೋಡ್ತಾ ಹೋಗೋಣ. ಈಗ ಎಫ್ ಅಂದ್ರೂ ಏನು ಅಂತ ಗೊತ್ತಾಯಿತು, ವೈ ಅಂದ್ರೂ ಏನು ಅಂತ ಗೊತ್ತಾಯಿತು. ಸೊ ಇದ್ರ ಪಕ್ಕದಲ್ಲೇ ಎಫ್ ಅಂದರೆ ಏನು ಅಂತ ಬರ್ಕೊಳ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3. ಇದು ಕ್ವೆಶನಲ್ಲಿ ಕೊಟ್ಟಿರೋದು. ಓಕೆನಾ, ಸೊ ಈಗ ನಾನು ಏನು ಮಾಡ್ತೀನಿ, ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ 4x + 3. ಹಾಗಾದರೆ ಜಿ ಆಫ್ ವೈ ಅಂದರೆ ವೈ -3/4 ಅಲ್ವಾ? ಸೊ ಅದನ್ನು ನಾನು ಏನು ಮಾಡ್ತೀನಿ, ವೈ ಪ್ಲೇಸ್ನಲ್ಲಿ ನಾನು ಏನಂತ ಬರಿಬೇಕು ಅಂದರೆ ಇದನ್ನು ಬರಿಬೇಕು, 4x + 3. ಇದನ್ನು ಬರೀರಿ, -3 ಡಿವೈಡೆಡ್ ಬೈ 4. 3 ಕ್ಯಾನ್ಸಲ್. ನೆಕ್ಸ್ಟು 4x/3 4 ಕ್ಯಾನ್ಸಲ್. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಓಕೆನಾ, ಇಲ್ಲೇನೆ 4 ಕ್ಯಾನ್ಸಲ್ ಅಂತ ಕಟ್ ಮಾಡಬೇಡಿ, ಯಾಕಂದರೆ ಇದು ಅಡಿಷನಲ್ಲಿದೆ, ಇದು ಡಿವಿಷನ್ನಲ್ಲಿದೆ. ಎರಡನ್ನೂ ಹಾಗೆ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ, ಹಂಗೆ ಮಾಡಬೇಡಿ. ಓಕೆನಾ, ಇದು ಕರೆಕ್ಟ್ ಪ್ರೊಸೀಜರ್. ನೆಕ್ಸ್ಟು ಜಿ ಕಾಂಪೋಸಿಷನ್ ಎಫ್ ಆಯಿತು. ನೆಕ್ಸ್ಟು ಎಫ್ ಕಾಂಪೋಸಿಷನ್ ಜಿ ಆಫ್, ಇಲ್ಲಿ ಜಿ ಬಂತು ಅಂದರೆ ನೀವು ವೈ ಅಂತ ಹೇಳಿ ತೊಗೋಬೇಕು, ಯಾಕಂದರೆ ನಾವು ಜಿನ ವೈನಲ್ಲಿ ಡಿಫೈನ್ ಮಾಡ್ಕೊಂಡಿದ್ದೀವಿ ಹಾಗಾಗಿ. ನೆಕ್ಸ್ಟು ಎಫ್ ಆಫ್ ಜಿ ಆಫ್ ವೈ, ಆ್ಯಂಡ್ ಆಬ್ವಿಯಸ್ಲಿ ವಿ ನೋ ದ್ಯಾಟ್ ಜಿ ಆಫ್ ವೈ ಅಂದರೆ ಏನು? ಜಿ ಆಫ್ ವೈ ಅಂತ ಹೇಳಿದ್ರೆ ವೈ -3/4 ಅಲ್ವಾ? ಸೊ ವೈ -3/4 ಆಗುತ್ತೆ. ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ 4x + 3 ಅಲ್ವಾ? ಸೊ ಹಾಗಾದರೆ 4x ಪ್ಲೇಸ್ನಲ್ಲಿ ಇದಿಷ್ಟು ಬರೀರಿ, ವೈ -3/4 + 3. 4x + 3, 4 ಕ್ಯಾನ್ಸಲ್ ಆಯಿತು. ಹಾಗಾದರೆ ವೈ -3 + 3. ಇಲ್ಲೂ ಅಷ್ಟೇ ಇವೆರಡನ್ನೂ ಕ್ಯಾನ್ಸಲ್ ಮಾಡಬೇಡಿ, ಮಾಡೋಕ್ಕೆ ಬರಲ್ಲ. 3 ಕ್ಯಾನ್ಸಲ್ ಆಯಿತು ಅಂದರೆ ವೈ. ಸೊ ವಿಚ್ ಮೀನ್ಸ್ ಇಲ್ಲಿ ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಅಂತಿದೆ ಅಲ್ವಾ? ಸೊ ಜಿ ಕಾಂಪೋಸಿಷನ್ ಎಫ್ ಈಸ್ ನಥಿಂಗ್ ಬಟ್ ಐಡೆಂಟಿಟಿ ಎಲಿಮೆಂಟ್ ಆಫ್ ಎನ್, ಆ್ಯಂಡ್ ಎಫ್ ಕಾಂಪೋಸಿಷನ್ ಜಿ ಈಸ್ ನಥಿಂಗ್ ಬಟ್ ಐಡೆಂಟಿಟಿ ಎಲಿಮೆಂಟ್ ಆಫ್ ವೈ. ಓಕೆನಾ, ಸೊ ವಿಚ್ ಇಂಪ್ಲೈಸ್ ದಟ್ ಎಫ್ ಈಸ್ ಇನ್ವರ್ಟಿಬಲ್ and G is the inverse of F. I hope you understand. Okay, next question.
let y is equal to n square such that n is belongs to n subset of n, consider f is from n to y as f of n is equal to n square. Show that f is invertible, find the inverse of f. ಇದು ಕೂಡ ಅದೇ ಥರನೇ ಬರುತ್ತೆ. ಯಾವ ಥರ ಅಂತ ಹೇಳಿದರೆ, ನಿಮಗೆ ನಾನು ಬೇಕಿದ್ರೆ ಇದಕ್ಕೆ ಒನ್ ಫಂಕ್ಷನ್ನು ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ಬಟ್ ನೀವು ಯಾವುದನ್ನು ಬೇಕಿದ್ರು, ನಾನು ಆವಾಗಲೇ ತೋರಿಸಿದ್ನಲ್ಲ, ಆ ಮೆಥಡಲ್ಲಿ ಬೇಕಿದ್ರು ಮಾಡ್ಬೋದು, ಈ ಮೆಥಡಲ್ಲಿ ಬೇಕಿದ್ರು ಮಾಡ್ಬೋದು. ಇದಕ್ಕೆ ನಾನು ಒನ್ ಫಂಕ್ಷನ್ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಇದನ್ನು ನಾವು ಹೇಗೆ ತೊಗೊಳ್ತೀವಿ ಅಂತ ಹೇಳಿದ್ರೆ, ಫಸ್ಟು ಒನ್ ಆಗುತ್ತಾ, ಎಫ್ ಒನ್ ಆಗುತ್ತಾ ಅಂಥೇಳಿ ನೋಡೋಣ. ಸೊ ಯಾವ ಥರ, ಎಫ್ ಆಫ್ x1 is equal to f of x2 and we know that n to y ಅನ್ನೋದು ಮ್ಯಾಪಿಂಗ್, ಎಫ್ ಆಫ್ n ಅಂದರೆ n ಸ್ಕ್ವೇರ್. ಸೊ x1 ಅಂತ ಹೇಳಿದರೆ ವಾಟ್ ಯು ಶುಡ್ ಗೆಟ್, x1 ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಅಂದರೆ x1 ಇಸ್ ಈಕ್ವಲ್ ಟು x2. ಇಲ್ಲಿ ಪ್ಲಸ್ ಆರ್ ಮೈನಸ್ x2 ಬರಬೇಕು. ಬಟ್ ಯಾಕೆ ಬರಲ್ಲ ಅಂದರೆ ಆ ಸೆಟ್ಟು, ಆ ನಂಬರು ಈಸ್ ಟೇಕಿಂಗ್ ಫ್ರಮ್ n. ನ್ಯಾಚುರಲ್ ನಂಬರ್ಸ್ನಲ್ಲಿ ನೆಗೆಟಿವ್ ಬರಲ್ಲ, ಹಾಗಾಗಿ ನಾವು ಪಾಸಿಟಿವ್ ಎಲಿಮೆಂಟ್ನ ಮಾತ್ರ ತೊಗೊಳ್ತೀವಿ. ಸೊ ಆಬ್ವಿಯಸ್ಲಿ ದಿಸ್ ಇಸ್ 1. ಸೊ ಎಫ್ ಈಸ್ 1. ಅದೇ ಥರ ಆನ್ ಟು ಹೇಗೆ ಚೆಕ್ ಮಾಡ್ತೀರಾ ಅಂತ ಹೇಳಿದರೆ, ಸಿ ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಅನ್ನೋದು ಎನ್ನಲ್ಲಿ ಇದೆಯಾ ಅಂತೇಳಿ ಫಸ್ಟ್ ನೋಡ್ತೀವಿ. ಎಫ್ ಆಫ್ ವೈ ಅಂತ ಹೇಳಿದರೆ ವೈ ಸ್ಕ್ವೇರ್ ಇಲ್ಲಿದೆ ಅಲ್ವಾ. ಸೊ ನಾನು ಏನು ಮಾಡ್ತೀನಿ, ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ನ ನಾನು ಇಲ್ಲಿ ತೊಗೊಳ್ತೀನಿ, ಎನ್ನಲ್ಲಿ ತೊಗೊಳ್ತೀನಿ. ಎಕ್ಸ್ ಅನ್ನೋ ಒಂದು ಎಲಿಮೆಂಟು ಎನ್ನಲ್ಲಿದೆ ಅಂತ ತೊಗೊಳ್ತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಅಂತ ಹೇಳಿ ತೊಗೊಳ್ತೀನಿ. ಆರ್ ವೈ ಇಸ್ ಈಕ್ವಲ್ ಟು ಸ್ಕ್ವೇರ್ ಈ ಕಡೆ ಬಂತು ಅಂತ ಹೇಳಿದರೆ ರೂಟ್ ಎಕ್ಸ್ ಆಗುತ್ತೆ, ರೈಟ್. ಸೊ ರೂಟ್ ಎಕ್ಸ್ ಆಗ್ತಿದೆ ಅಂತ ಹೇಳಿದರೆ, ಎಕ್ಸ್ ವೈ ಅಂದರೆ ಎಲ್ಲ ಡೊಮೈನ್ಗೂ ಕೋಡೊಮೈನ್ ಎಕ್ಸಿಸ್ಟ್ ಇದೆ, ಎಲ್ಲ ಕೋಡೊಮೈನ್ಗೂ ಡೊಮೈನ್ ಎಕ್ಸಿಸ್ಟ್ ಇದೆ ಅಂತ ಆಯಿತು, ಕರೆಕ್ಟಾ. ಸೊ ಎಲ್ಲ ಕೋಡೊಮೈನ್ಗೂ ಡೊಮೈನ್ ಎಕ್ಸಿಸ್ಟ್ ಇದೆ ಅಂತ ಹೇಳಿದರೆ ವಾಟ್ ಯು ಮೀನ್, ಇಟ್ ಈಸ್ ನಥಿಂಗ್ ಬಟ್ ಎಫ್ ಈಸ್ 1. ಹಾಗಾದರೆ ಇನ್ವರ್ಟಿಬಲ್, ಎಫ್ ಇನ್ವರ್ಸ್ ಯಾವುದು ಅಂತೇಳಿ ನೋಡೋಣ. ಎಫ್ ಇನ್ವರ್ಸ್ ಅಂತ ಹೇಳಿದರೆ, ಸೊ ಅವಾಗ ನಾವೇನು ಮಾಡ್ತೀವಿ, ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳಿ ತೊಗೊಳ್ತೀವಿ, ಅಥವಾ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳಿ ತೊಗೊಳ್ತೀವಿ. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್, ಓಕೆ. ಸೊ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ವೈ. ಸೊ ದಿಸ್ ಈಸ್ ದ ಇನ್ವರ್ಟಿಬಲ್ ಆಫ್ ದಿ ಫಂಕ್ಷನ್. ಆ್ಯಂಡ್ ಎಫ್ ಅದನ್ನು ನಾವು ಒಂದು ಕಡೆ ಡಿಫೈನ್ ಮಾಡೋದಾದರೆ, ಜಿ ಈಸ್ ಫ್ರಮ್ ವೈ ಟು ಎನ್ ಆ್ಯಂಡ್ ಜಿ ಆಫ್ ವೈ ಈಸ್ ಈಕ್ವಲ್ ಟು ರೂಟ್ ವೈ ಅಂತೇಳಿ ತೊಗೊಳ್ತೀವಿ. ಸೊ ದಿಸ್ ಈಸ್ ಅವರ್ ಇನ್ವರ್ಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. See, this is very important question for your examination purpose. Please note down. ಯಾಕೆ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು, ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ಇದು ತುಂಬ ದೊಡ್ಡ ಎಲಿಮೆಂಟ್ ಆಗಿರೋದ್ರಿಂದ ಇದನ್ನು ಆದಷ್ಟು ಸ್ಕ್ವೇರಿಗೆ ನಾನು ಪ್ರಿಸೈಸ್ ಮಾಡ್ಕೊಳ್ತೀನಿ. ಯಾವ ಥರ ತಗೊಳ್ತೀವಿ ಅಂತ ಹೇಳಿದ್ರೆ, ಸ್ಕ್ವೇರಿಗೆ ಹೆಂಗೆ ಪ್ರಿಸೈಸ್ ಮಾಡೋದು, ಇದನ್ನು ಫಸ್ಟ್ ನಾನು ಏನು ಮಾಡ್ತೀನಿ, ವೈ ಅನ್ನೋ ಅಂಥ ಒಂದು ಎಲಿಮೆಂಟ್ ತೊಗೊಳ್ತೀನಿ. ಇದು ಯಾವುದು ಅಂದರೆ ಎಫ್ನ ರೇಂಜ್, ಓಕೆನಾ. ರೇಂಜ್ ಅಂದರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ 4x² + 12x + 15. ಸೊ ಇದನ್ನು ಹೇಗೆ ಸ್ಕ್ವೇರಿಂಗ್ ಮಾಡ್ಕೊಳ್ಳೋದು ಅಂದರೆ, ಫಸ್ಟ್ ನೀವೇನು ಮಾಡಬೇಕು, ಈ 12 ಇದೆ ಅಲ್ವಾ, ಈ 12ನ 2ಇಂದ ಡಿವೈಡ್ ಮಾಡಿ. 12 2ಇಂದ ಡಿವೈಡ್ ಮಾಡಿದ್ರೆ 6 ಅಲ್ವಾ, 6. ಅಗೇನ್ ಇದರ ಸ್ಕ್ವೇರ್ ರೂಟಿನ ಡಿವೈಡ್ ಮಾಡಿ. 4ನ ಸ್ಕ್ವೇರ್ ರೂಟ್ ಏನು, ಅಗೇನ್ 2ನ, ಸೊ 2ಇಂದ ಡಿವೈಡ್ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್ 3, ಕರೆಕ್ಟಾ. ಸೊ ಇದರ ಸ್ಕ್ವೇರ್ ರೂಟ್ ಯಾವುದು, 4x² ಸ್ಕ್ವೇರ್ ರೂಟ್ 2x ಅಲ್ವಾ. ನೆಕ್ಸ್ಟ್ ಇಲ್ಲೇನಿದೆ, ಪ್ಲಸ್ ಇದೆ, ಸೊ ಪ್ಲಸ್ ಸಬ್ಸ್ಟಿಟ್ಯೂಟ್ ಮಾಡಿ. ನೆಕ್ಸ್ಟ್ ಇದೇನು, 3 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲೇನಿದೆ 15 ಇದೆ, ಹಾಗೆ ಬರೀರಿ, ಮೈನಸ್ ಇದರ ಸ್ಕ್ವೇರ್ 3ನ ಸ್ಕ್ವೇರ್ 9. ಹಾಗಾದರೆ 2x + 3 ಹೋಲ್ ಸ್ಕ್ವೇರ್ 15 - 9 ಅಂತ ಹೇಳಿದರೆ ಯು ಶುಡ್ ಗೆಟ್ +6, ಓಕೆ. ಸೊ ಇದನ್ನು ನೀವು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗಿದೆ ಆನ್ಸರ್ ಬರುತ್ತೆ. ನಾನು ಇದನ್ನು ತೊಗೊಳ್ತೀನಿ. ಈಗ ಹೇಗೆ ತೊಗೊಳ್ತೀನಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3 ಹೋಲ್ ಸ್ಕ್ವೇರ್ +6, ಓಕೆನಾ. ಸೊ ಈಗ ನಾನು 1 by 1 ಇದನ್ನು ನೋಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಜಿ ಆಫ್ ವೈ ಏನು ಅಂತ ನೋಡ್ತೀನಿ. ಜಿ ಅನ್ನೋದು ಏನು ಅಂತ ಹೇಳಿದರೆ, ಜಿ ಈಸ್ ಫ್ರಮ್ ವೈ ಟು ಎಕ್ಸ್. ಹಾಗಾದರೆ ಜಿ ಆಫ್ ವೈ ಅಂತ ಹೇಳಿದರೆ ದಟ್ ಈಸ್ ನಥಿಂಗ್ ಬಟ್ ಐ ಆಮ್ ಜಸ್ಟ್ ಟೇಕಿಂಗ್ ದಿಸ್ ಆ್ಯಸ್
y is equal to 2x plus 3 whole square plus 6. 6ನ ಈ ಕಡೆಗೆ ಶಿಫ್ಟ್ ಮಾಡಿ ಏನು ಸಿಗುತ್ತೆ 2x plus 3 whole square is equal to y minus 6. ಸ್ಕ್ವೇರ್ನ ಈ ಕಡೆಗೆ ಶಿಫ್ಟ್ ಮಾಡಿ ಏನು ಸಿಗುತ್ತೆ 2x plus 3 is equal to square root of y minus 6. 3ನ ಈ ಕಡೆಗೆ ಶಿಫ್ಟ್ ಮಾಡಿ ಆ್ಯಂಡ್ 2ನು ಈ ಕಡೆಗೆ ಶಿಫ್ಟ್ ಮಾಡಿ ಅವಾಗ ನಿಮಗೆ ಏನು ಸಿಗುತ್ತೆ x is equal to ಫಸ್ಟು 3ನ ಶಿಫ್ಟ್ ಮಾಡ್ತಾ ಇದ್ದೀನಿ y minus 6 square root of y minus 3 6. ಸೊ 3 ಶಿಫ್ಟ್ ಮಾಡಿದ್ರೆ minus 3 ಡಿವೈಡೆಡ್ ಬೈ 2 ಶಿಫ್ಟ್ ಮಾಡಿದ್ರೆ 2. ಓಕೆ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ ಆ್ಯಸ್ ಯು ನೋ y is greater than or equal to 6. ಓಕೆ ಸೊ ಈಗ ನಾವು ಏನು ಮಾಡ್ತೀವಿ 1/1 ಇದು ಹೇಗೆ ಬರುತ್ತೆ ಅಂತೇಳಿ ನೋಡೋಣ. ಸೊ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈಗ g ಕಾಂಪೋಸಿಷನ್ f of x ಅಂತ ತಗೊಳ್ತೀನಿ. ಸೊ g of f of x which is equal to g of f of x ಅಂದರೆ ನಾನು ಸ್ಕ್ವೇರಿಗೆ ಪರ್ಫೆಕ್ಟ್ ಸ್ಕ್ವೇರಿಗೆ ಕನ್ವರ್ಟ್ ಮಾಡಿದ್ವಿ 2x plus 3 whole square plus 6 ಆಗುತ್ತೆ. g of x ಅಂತ ಹೇಳಿದ್ರೆ ದಿಸ್ ಒನ್. ಓಕೆ ಸೊ ಇದನ್ನ ಏನು ಮಾಡ್ತೀವಿ y ಪ್ಲೇಸ್ನಲ್ಲಿ ಇದಿಷ್ಟು ತಗೊಳ್ತೀವಿ 2x plus 3 whole square plus 6 minus 6 ಇಲ್ಲಿ ರೂಟ್ ಬರುತ್ತೆ minus 3 ಡಿವೈಡೆಡ್ ಬೈ 2. 6 ಕ್ಯಾನ್ಸಲ್ ಆಗುತ್ತೆ. ಸೊ ಆಗ ನಮಗೆ ಏನು ಸಿಕ್ತು ಸ್ಕ್ವೇರ್ ರೂಟ್ ಆಫ್ 2x plus 3 whole square minus 3 divided by 2. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯಿತು ಅಂದರೆ 2x plus 3 minus 3 by 2. 3 ಕ್ಯಾನ್ಸಲ್ ಆಗುತ್ತೆ 2x by 2. 2 ಕ್ಯಾನ್ಸಲ್ ಆಯಿತು ಅಂದರೆ x. ಸೊ ಎಕ್ಸ್ ಅಂದರೆ ಏನು ಎಕ್ಸ್ ಅಂತ ಹೇಳಿದ್ರೆ ಅದೊಂದು ಐಡೆಂಟಿಟಿ ಫಂಕ್ಷನ್. ಯಾವುದ್ರ ಐಡೆಂಟಿಟಿ ಫಂಕ್ಷನ್ ಇದು ಎಫ್ನ ಐಡೆಂಟಿಟಿ ಫಂಕ್ಷನ್. ಎಫ್ನ ಫಂಕ್ಷನ್ ಎನ್ನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎನ್ ಅಂತೇಳಿ ಬರಿತೀವಿ. ನೆಕ್ಸ್ಟ್ ಈಗ ಜಿ ಕಾಂಪೋಸಿಷನ್ ಎಫ್ ಆಯ್ತಲ್ವ. ಈಗ ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ತಗೊಳ್ಳೋಣ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ವೈ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ವೈ ಅಂತ ಹೇಳಿದ್ರೇನು ಸ್ಕ್ವೇರ್ ರೂಟ್ ಆಫ್ ವೈ ಮೈನಸ್ 3 ಪ್ಲಸ್ g of square root of y minus 3 6 minus 3 divided by 2 ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ಈಗ ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ 2x ಪ್ಲೇಸ್ನಲ್ಲಿ ಇದಿಷ್ಟು ಬರೀರಿ y minus 6 minus 3 divided by 2 2x plus 3 whole square plus 6. ಓಕೆ 2 ಕ್ಯಾನ್ಸಲ್ ಆಯಿತು. ಹಾಗಾದರೆ ಏನು ಬರುತ್ತೀಗ ಸ್ಕ್ವೇರ್ ರೂಟ್ ಆಫ್ ವೈ ಮೈನಸ್ 6 ಮೈನಸ್ 3 ಇಂಟು 1 ಮಿನಿಟ್ ಇಲ್ಲಿ ಎಕ್ಸ್ ಬದಲೇ ಇದನ್ನು ಬರೆದಿರೋದು. ಸೊ ಎಕ್ಸ್ ಬರಿಬೇಡಿ. ನೆಕ್ಸ್ಟ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಗೇನ್ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪ್ಲಸ್ 6 ಇದು. ನೆಕ್ಸ್ಟ್ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೈ ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 6. ಸೊ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ವೈ ಮೈನಸ್ 6 ಪ್ಲಸ್ 6 ಸೊ ದಟ್ ಈಸ್ ಈಕ್ವಲ್ ಟು ವೈ. ಹಾಗಾದರೆ ದಿಸ್ ಈಸ್ ದ ಐಡೆಂಟಿಟಿ ಎಲಿಮೆಂಟ್ ಆಫ್ ದಿ ಜಿ. ಜಿನ ಐಡೆಂಟಿಟಿ ಫಂಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಟ್ ಈಸ್ ಸ್ಟಾರ್ಟ್ಸ್ ಫ್ರಮ್ ಉಲ್ಟಾ ಅದನ್ನು ನಾನು ಏನಾದರೂ ಎಸ್ ಅಂತ ಹೇಳಿ ತೊಗೊಂಡಂದರೆ ಇಟ್ ಈಸ್ ಸ್ಟಾರ್ಟ್ಸ್ ಫ್ರಮ್ ಎಸ್. ಹಾಗಾದರೆ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಇದೆ. ಹಾಗಾದರೆ ಎಫ್ ಇನ್ವರ್ಸ್ ಯಾವುದು ಜಿನೇ ಎಫ್ನ ಇನ್ವರ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಈಸ್ ಕನ್ಸಿಡರ್ ಎಫ್ ಈಸ್ ಫ್ರಮ್ ಎನ್ ಟು ಎನ್, ಜಿ ಈಸ್ ಫ್ರಮ್ ಎನ್ ಟು ಎನ್ ಆ್ಯಂಡ್ ಹೆಚ್ ಈಸ್ ಫ್ರಮ್ ಎನ್ ಟು ಆರ್. ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x, ಜಿ ಆಫ್ ವೈ ಇಸ್ ಈಕ್ವಲ್ ಟು 3y ಪ್ಲಸ್ 4 ಆ್ಯಂಡ್ ಹೆಚ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಸೈನ್ ಝೆಡ್ ಫಾರ್ ಆಲ್ ಎಕ್ಸ್ ವೈ ಝೆಡ್ ಇನ್ ಎನ್. ಶೋ ದಟ್ ಹೆಚ್ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್ ಇಸ್ ಈಕ್ವಲ್ ಟು ಹೆಚ್ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್ ಅಂತ ಹೇಳಿ ತಗೊಳ್ತಾ ಇದ್ದೀವಿ. ಸೊ ಇದನ್ನು ಹೇಗೆ ತಗೊಳ್ಳೋದು ವಿ ಹ್ಯಾವ್ ಹೆಚ್ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಎಫ್ ಲಾಸ್ಟಲ್ಲಿರೋದ್ರಿಂದ ನಾನೊಂದು ಎಕ್ಸ್ ಅಂತ ಹೇಳಿ ಒಂದು ಸೇರಿಸ್ಕೊಳ್ತೀನಿ ವಿಚ್ ಇಸ್ ಈಕ್ವಲ್ ಟು ದಿಸ್ ಒನ್ ಹೆಚ್ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್. ಅಗೇನ್ ಇಲ್ಲಿ ಒಂದು ಎಕ್ಸ್ನ ತೊಗೊಳ್ತೀನಿ. ಓಕೆನಾ. ಸೊ ಈಗೇನಾಯಿತು ಹೆಚ್ ಆಫ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ ಹೆಚ್
ಸೊ ಇದೇನಾಯಿತು ಹೆಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್. ಓಕೆ, ಸೊ ಇವಾಗ ಇದನ್ನು ಹೇಗೆ ತೊಗೊಳ್ತೀನಿ, ನಾನು ಜಸ್ಟ್ ಇದು ಒಂದೊಂದು ತೊಗೊಂಡು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಓಕೆ, ಇದನ್ನು ನಾನು ಕನ್ಸಿಡರೇ ಮಾಡ್ತಾ ಇಲ್ಲ. ಇದು ನಾನು ಏನು ಆಗಬೇಕು, ಇದು ಇದಕ್ಕೆ ಈಕ್ವಲ್ ಅಂತ ಹೇಳಿ ನಾನು ತೋರಿಸ್ಬೇಕು, ಅದಕ್ಕೆ ಹಿಂಗೆ ಮಾಡ್ತಾ ಇರೋದು. ಓಕೆನಾ, ಸೊ ವಿಚ್ ಇಸ್ ಈಕ್ವಲ್ ಟು ಹೆಚ್ ಕಾಂಪೋಸಿಷನ್ ಹೆಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ಬಂತ. ಸೊ ಇದನ್ನು ತೊಗೊಳ್ತೀನಿ ಈಗ, ಹೆಚ್ ಕಾಂಪೋಸಿಷನ್ ಜಿ ಆಫ್ ಎಫ್ ಆಫ್ ಎಕ್ಸ್. ಸೊ ಇದೇನಾಯಿತು, ಹೆಚ್ ಕಾಂಪೋಸಿಷನ್ ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಇದನ್ನು ಇನ್ನೂ ಡಿಕೋಡ್ ಮಾಡಿದರೆ ಹೆಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ಬೋತ್ ಆರ್ ಸೇಮ್ ಅಂದರೆ ಬೋತ್ ಆರ್ ಈಕ್ವಲ್. ಓಕೆ, ನೆಕ್ಸ್ಟ್ ಕ್ವೆಶನ್. If f is from x to y and g is from y to z and h is from z to s are the function, then h composition g composition f is equal to h composition g composition f. ಇದನ್ನು ನೀವು ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನಿದೆ, ಕನ್ಸಿಡರ್ f is from 1 to 3 to abc and g is from abc to apple, ball, cat, defined as f of 1 is equal to a, f of 2 is equal to b, f of 3 is equal to c, g of a is equal to apple, g of b is equal to ball, g of c is equal to cat. Show that f, g and g composition f are invertible. Find out f composition f inverse, g inverse and g composition f whole inverse, and show that g composition f whole inverse is equal to f inverse is composition g inverse. ಸೊ ಇದು ಕೂಡ ತುಂಬ ಈಸಿನೇ, ಬಟ್ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಆ್ಯಸ್ ಸಚ್. ಸೊ ಐ ಆಮ್ ಗಿವಿಂಗ್ ದಿಸ್ ಆ್ಯಸ್ ಹೋಮ್ ವರ್ಕ್. ಯು ಡೂ ದಿಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಲೆಟ್ ಎಫ್ ಇಸ್ ಫ್ರಮ್ ಎಕ್ಸ್ ಟು ವೈ ಆ್ಯಂಡ್ ಜಿ ಇಸ್ ಫ್ರಮ್ y to z be two invertible function, then g composition f is also invertible with g composition f whole inverse is equal to f inverse composition g inverse. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ವಿ ಹ್ಯಾವ್ ಥಿಯರಮ್ಸ್. ಓಕೆ, ಫಸ್ಟ್ ಥಿಯರಮ್ ಏನಂತ ಬರುತ್ತೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಒಂದು ಹೇಳಿದ್ದೆ ಅಲ್ವಾ, ಹೆಚ್ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್ ಇಸ್ ಈಕ್ವಲ್ ಟು ಹೆಚ್ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್. ಇದು ಒಂದು ಥಿಯರಮ್. ಸೆಕೆಂಡ್ ಥಿಯರಮ್ ಯಾವ ಥರ ಬರುತ್ತೆ ಅಂದರೆ, ಜಿ ಕಾಂಪೋಸಿಷನ್ ಎಫ್ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಕಾಂಪೋಸಿಷನ್ ಜಿ ಇನ್ವರ್ಸ್ ಅಂತ ಹೇಳ್ತೀವಿ. ಇದು ಒಂದು ಥಿಯರಮ್. ಎರಡು ಥಿಯರಮ್ನ ಯೂಸ್ ಮಾಡ್ಕೊಂಡು ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಇವೆರಡು ಥಿಯರಮ್ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ, ನಿಮಗೆ ಸಾಲ್ವ್ ಮಾಡುವಾಗ ಕನ್ಫ್ಯೂಷನ್ ಆಗಬಾರ್ದು. ಓಕೆ, ಸೊ ಈಗ ಏನಾಗುತ್ತೆ ನೋಡೋಣ. ಫಸ್ಟ್ ನಾನು ಏನು ಮಾಡ್ತೀನಿ, ಟು ಶೋ ದ್ಯಾಟ್ ಜಿ ಕಾಂಪೋಸಿಷನ್ ಎಫ್ ಈಸ್ ಇನ್ವರ್ಟಿಬಲ್ ವಿತ್ ದಿಸ್ ಒನ್, ವಿ ನೀಡ್ ಟು ಶೋ ದ್ಯಾಟ್ ಎಫ್ inverse composition G inverse composition G composition F is equal to Ix, and G composition F inverse composition G inverse is equal to Iz. ಇದನ್ನು ತೋರಿಸಿದ್ರೆ ಸಾಕು. ಓಕೆನಾ, ಅದನ್ನು ತೋರಿಸಿದ್ರೆ ನಾವು ಏನು ಪ್ರೂವ್ ಮಾಡಬೇಕು ಅದು ಪ್ರೂವ್ ಮಾಡ್ದಂಗೆ. ಸೊ ನಾನು ಏನು ಮಾಡ್ತೀನಿ, 1 by 1 ಇದನ್ನು ತೊಗೊಳ್ತೀನಿ. ಓಕೆ, ಸೊ ಇದನ್ನು ತೊಗೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಥಿಯರಮ್ 1 ಪ್ರಕಾರ ಎಫ್ ಇನ್ವರ್ಸ್ ಕಾಂಪೋಸಿಷನ್ ಜಿ ಇನ್ವರ್ಸ್ ಕಾಂಪೋಸಿಷನ್ ಜಿ. ಓಕೆ, ಫಸ್ಟ್ ಇದನ್ನು ತಗೊಳ್ತಾ ಇದ್ದೀನಿ, ಕಾಂಪೋಸಿಷನ್ ಎಫ್ ಥಿಯರಮ್ 1 ಪ್ರಕಾರ. ಅಗೇನ್ ಥಿಯರಮ್ 1 ಪ್ರಕಾರ ಎಫ್ ಇನ್ವರ್ಸ್ ಕಾಂಪೋಸಿಷನ್, ಇದನ್ನು ನಾನು ಜಿ ಇನ್ವರ್ಸ್ ಕಾಂಪೋಸಿಷನ್ ಜಿ ಬ್ರ್ಯಾಕೆಟ್ನ ಮಾತ್ರ ನಾನು ಚೇಂಜ್ ಮಾಡ್ತಾ ಇದ್ದೀನಿ, ಕಾಂಪೋಸಿಷನ್ ಎಫ್ ಥಿಯರಮ್ 1 ಪ್ರಕಾರ. ಆ್ಯಂಡ್ ವಿ ನೋ ದಟ್ ದಿಸ್ ಇಸ್ ಐಡೆಂಟಿಟಿ. ಸೊ ಹಾಗಾದರೆ ಎಫ್ ಇನ್ವರ್ಸ್ ಕಾಂಪೋಸಿಷನ್ ಐಡೆಂಟಿಟಿ ಅಂದರೆ ಅಗೇನ್ ಯು ವಿಲ್ ಗೆಟ್ ದ ಎಫ್ ಇನ್ವರ್ಸ್ ಕಾಂಪೋಸಿಷನ್ ಎಫ್ ವಿಚ್ ಇಸ್ ಈಕ್ವಲ್ ಟು ಐಡೆಂಟಿಟಿ Ix ಅಂತ ಹೇಳಿ ತಗೊಳ್ತೀವಿ. ಸಿಮಿಲರ್ಲಿ ವಿ ಕ್ಯಾನ್ ಆಲ್ಸೋ ಪ್ರೂವ್ ದ್ಯಾಟ್ ಜಿ ಕಾಂಪೋಸಿಷನ್ ಎಫ್ ಇನ್ವರ್ಸ್ ಕಾಂಪೋಸಿಷನ್ ಜಿ ಇನ್ವರ್ಸ್ is equal to Iz ಅಂತ ಹೇಳಿ ಕೂಡ ಪ್ರೂವ್ ಮಾಡ್ಬೋದು. ದೆನ್ ವಿ ಕ್ಯಾನ್ ಸೇ ದಿಸ್ ಈಸ್ ದ ಟ್ರೂ. ಇದು ಕೂಡ ಥಿಯರಮ್. ಓಕೆನಾ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಲೆಟ್ ಎಸ್ ಇಸ್ ಈಕ್ವಲ್ ಟು 1 to 3 ಡಿಟರ್ಮೈನ್ ವೆದರ್ ದ ಫಂಕ್ಷನ್ ಎಫ್
ಫೈಂಡ್ ಎಫ್ ಇನ್ವರ್ಸ್ ಅಂತ ಹೇಳಿದ್ದಾರೆ. ಇಫ್ ಇಟ್ ಎಕ್ಸಿಸ್ಟ್, ಅದು ಎಕ್ಸಿಸ್ಟ್ ಇದ್ದರೆ ಮಾತ್ರ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ನೋಡೋಣ ಇದು ಫೈಂಡ್ ಔಟ್ ಮಾಡೋಕ್ಕಾಗತ್ತಾ ಅಂತ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒಂತ್ ನೋಡಿ, ನಮಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಇನ್ವರ್ಸ್ ಆಗಬೇಕು ಅಂದರೆ 1 ಆಗಬೇಕು, ಆನ್ ಟು ಆಗಬೇಕು, ಆಗ ಮಾತ್ರ ಇನ್ವರ್ಸ್ ಆಗುತ್ತೆ. ಇದು 1 ಆಗುತ್ತಾ? 1 ಆಗುತ್ತಾ? ಯಾಕಂದರೆ ಇದರಲ್ಲಿರುವಂಥ ಎಲ್ಲ ಎಲಿಮೆಂಟಿಗೂ ಓನ್ಲಿ 1 ಇಮೇಜ್ ಎಕ್ಸಿಸ್ಟ್ ಇರಬೇಕು. ಓಕೆನಾ? ಸೊ ಇದು 1 ಆಗುತ್ತೆ. ಆನ್ ಟು ಆಗುತ್ತಾ? ಇದರಲ್ಲಿರೋ ಎಲ್ಲ ಎಲಿಮೆಂಟಿಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಇರಬೇಕು. ಇದೆ. ಹಾಗಾದರೆ ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಇದೆ. ಇನ್ವರ್ಸ್ ಎಕ್ಸಿಸ್ಟ್ ಇದೆ ಅಂದರೆ ಹೇಗೆ ತೊಗೊಳ್ಳೋದು? ಇದೇನೇ ಉಲ್ಟಾ ಬರಿಬೇಕು. ಅಂದರೆ ಹೇಗೆ ಯಾವ ಥರ ಬರಿತೀವಿ? ಎಫ್ ಇನ್ವರ್ಸು ಉಲ್ಟಾ ಬರಿತೀವಿ. ಇಲ್ಲಿ 1 ಇದೆಯಾ? ಉಲ್ಟಾ ಹಾಕಿದ್ರು 1 ಇಲ್ಲಿ 2 ಇದೆ, ಉಲ್ಟಾ ಬರೆದ್ರೆ 2 3 ಇದೆ, ಉಲ್ಟಾ ಬರೆದ್ರೆ 3 ಇದೇ ಇನ್ವರ್ಸು. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಏನಿದೆ? ಸೆಕೆಂಡ್ ಒನ್ ಏನಿದೆ? 1 2 2 1 3 1. ಇಲ್ಲಿ ನೋಡಿ 1 2 2 1 3 1 ಅಂದರೆ ಇಲ್ಲಿ 1 ಫಂಕ್ಷನ್ ಆಗುತ್ತಾ ಅಂತ ಫಸ್ಟ್ ನೋಡಿ. ಒಂದು ಎಲಿಮೆಂಟಿಗೆ ಒಂದೇ ಇಮೇಜ್ ಇರಬೇಕು. ಮೋರ್ ದ್ಯಾನ್ 1 ಇಮೇಜ್ ಇದೆ ಅಂತ ಹೇಳಿದರೆ ದಟ್ ಈಸ್ ನಾಟ್ 1 ಫಂಕ್ಷನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸಿ ಎಫ್ ಆಫ್ 2 ಸರಿ, ಎಫ್ ಆಫ್ 3 ಸರಿ, ಓನ್ಲಿ 1 ಇಮೇಜ್ ಕೊಡ್ತಾ ಇದೆ. ಎರಡೂ ಒಂದೇ ಇಮೇಜಿಗೆ ಮ್ಯಾಪಿಂಗ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಇದು 1 ಆಗಲ್ಲ. 1 ಆಗಲ್ಲ ಆದರೆ ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟೇ ಇಲ್ಲ ಅಂತೇಳಿ ಅರ್ಥ. ನೆಕ್ಸ್ಟ್ ನೋಡಿ ದಿಸ್ ಒನ್, ಇಟ್ ಈಸ್ ಈಸಿ. ನಾವು ಹೇಳ್ಬೋದು ಇದು 1 ಫಂಕ್ಷನ್ ಆಗುತ್ತಾ ಅಂಥೇಳಿ. ಸಿ 1 2 3 ಅಗೇನ್ 1 2 3. ಫಸ್ಟ್ ಒನ್ ಏನು? 1 2 3 1 2 3 3 2 2 3 2 2 2 2 1 2 2 1. ಇದರಲ್ಲಿರೋ ಎಲ್ಲ ಎಲಿಮೆಂಟಿಗೂ ಓನ್ಲಿ 1 ಇಮೇಜ್ ಇದೆ. ಇದರಲ್ಲಿರೋ ಎಲ್ಲ ಎಲಿಮೆಂಟಿಗೂ ಪ್ರೀ ಇಮೇಜ್ ಇದೆ. ಸೊ ಹಾಗಾದರೆ ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಇದೆ. ಇನ್ವರ್ಸ್ ಎಕ್ಸಿಸ್ಟ್ ಇದೆ ಅಂದರೆ ಇದಕ್ಕೆ ಯಾವ ಥರ ಇನ್ವರ್ಸ್ ಬರಿತೀವಿ? ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು 1 3ನ ನಾನು 3 1 ಅಂತ ಹೇಳಿ ಬರಿಬೇಕು. ನೆಕ್ಸ್ಟು 3 2ನ 2 3, ನೆಕ್ಸ್ಟು 2 1ನ 1 2. ಓಕೆ, ಸೊ ದಿಸ್ ಈಸ್ ದ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಎಫ್. So this is all about today's class, my dear students. If you having any doubt, ನಿಮಗೇನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಬಿಲೋ, ಐಲ್ ಎಕ್ಸ್ಪ್ಲೈನ್ ಇಟ್. ಅದರ್ವೈಸ್ ಪ್ಲೀಸ್ ಗೋ ಥ್ರೂ ಇಟ್ ಆ್ಯಂಡ್ ಶೇರ್ ಇಟ್. ಇಫ್ ಯು ವಾಂಟ್ ಎನಿಥಿಂಗ್ ಎಲ್ಸ್ ಯು ಜಸ್ಟ್ ಕಮೆಂಟ್ ಇಟ್. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಕೂಡ ನಿಮಗೆ ಟೀಚ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಕಾಂಪೋಸಿಷನ್ ಫಂಕ್ಷನ್ ಆ್ಯಂಡ್ ಇನ್ವರ್ಟಿಬಲ್ ಆಫ್ ದಿ ಫಂಕ್ಷನ್. ಇದು ಇಂಟ್ರೊಡಕ್ಷನ್ ಅಷ್ಟೇ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ಡಾಗಿ ಕ್ವೆಶನ್ಸ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.